ಅಮ್ಮ ಅಮ್ಮ ಹೋಗಣ. ಮಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮಗು, ನನ್ನ ಬಂಗಾರು. ಇಲ್ಲ ನನಗೆ ಚಪ್ಪರ್ ಆಗ್ಬೇಕಮ್ಮ. ನಂಗೆ IAS ಎಲ್ಲ ಯಾರು ಆಗ್ತಾರೆ? ಇವಾಗ ನಾನು ನನ್ನ ಹೆಂಡತಿ ಒಂದ್ ಮಗುನ ದತ್ತು ತಗೊಂಡಿದ್ವಿ. ನಕ್ಕನ್ ಅಂತ ಮಾತಾಡ್ಬಾರ್ದು ಪುಟ್ಟ, ತುಂಬಾ ಕೆಟ್ಟ ಪದ ಅದು. ಇಲ್ಲ ಅಪ್ಪನೇ ಹೇಳ್ಕೊಟ್ಟಿದ್ದಿಂಗೆಲ್ಲ ಹೇಳುದೇ ನೀನ್ ಫೇಮಸ್ ಆಗ್ತೀಯಾ ಅಂತ. ನಮ್ಮಪ್ಪ ಹೇಳಿದ್ರು ಇವನು ಮಗ ಅಲ್ಲ, ನೀನು ಬೋಳಿ ಮಗ ಅಂತ. ಅಪ್ಪ ಹೆಂಗಾರು ದಿಗಿಸ್ಕೊಂಡಿನಿ. ಅದೇ ಅಪ್ಪನ ಬಗ್ಗೆ ಮಾತಾಡಂಗಿಲ್ಲ. ರಿಚ್ ಫ್ಯಾಮಿಲಿ ಕಾಂದಾನ ಅಂತ ಕೇಳಿಸ್ಕೊಂಡಿದ್ಯಾ ತಾನೆ? ಅದು ಅಮ್ಮ ಫ್ಯಾಮಿಲಿ, ಚಪ್ಪರ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಇವತ್ತು ನಾವು ವ್ಲಾಗ್ ನಲ್ಲಿ ಒಂದು ಕ್ರೇಜಿ ಆಗಿರುವಂತ ಕಂಟೆಂಟ್ ತಗೊಂಡ್ ಬಂದಿದೀವಿ. ಓಕೆನಾ? ಇವಾಗ ನಾನು ನನ್ನ ಹೆಂಡತಿ ಒಂದ್ ಮಗುನ ದತ್ತು ತಗೊಂಡಿದ್ವಿ. ಮಗು ಒಳಗಡೆ ಬರಪ್ಪ, ನೀನು ಬಾರಪ್ಪ ಇಲ್ಲಿ. ಅಮ್ಮ ಇಲ್ಲಿ ಅಮ್ಮ ಅಮ್ಮ ಯಾಕಿದ್ ಅಮ್ಮ ಅಮ್ಮ ಅಂತಾನೆ ಐತೆ, ಅಪ್ಪನ ಕಡೆ ನೋಡ್ತಾನೆ ಇಲ್ಲ. ಎಂತ ಇದು ಮಗು ಇರ್ಬೇಕಿದು. ಅಪ್ಪನ್ಗಿಂತ ಅಮ್ಮ ಚೆನ್ನಾಗಿದೆ. ಬಿಹೇವಿಯರ್ ಸಿಮಿಲರ್ ಇದೆ ಅಪ್ಪ. ಇದು ಮಗುಂದು ಮತ್ತೆ ಅಮ್ಮಂದು ಯಾಕೆ ಹೇಳ್ರಿ, ಎರಡು ತುಂಬಾ ಫಾಸ್ಟ್ ಇದಾವೆ ಅಂತ. ನಿಮ್ಮಿಂದಾನೇ ಬಂದಿರೋದು. ಹೌದು, ನಮ್ಮಿಂದಾನೇ ಬಂದಿರೋದು. ನಿನಗೆ ಅವತ್ತೊಂದಿನ ಯಾಕೆ ತಡ್ಕೊಳಕ್ ಆಗ್ಲಿಲ್ಲ ನಿಮಗೆ? ನನ್ನ ಹೆಂಡತಿ ನಾನು ಇವಾಗ ಒಂದ್ ಮಗುನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇವತ್ತು ಈ ಮಗು ಹೆಂಗಿರುತ್ತೆ, ಏನೇನ್ ಕಿತಾಪತಿ ಮಾಡುತ್ತೆ, ಏನೇನ್ ಚೇಷ್ಟೆ ಮಾಡುತ್ತೆ ಎಲ್ಲ ತೋರಿಸ್ತೀವಿ. ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಅಮ್ಮ ಅಮ್ಮ ಜಾರ ಬಂಡಿ, ಅಮ್ಮನ್ ಜಾರ ಬಂಡಿ. ಬಾ ಈ ಕಡೆಯಿಂದ ಬಾ ಪುಟ್ಟ, ಆರಾಮಾಗಿ. ಅಮ್ಮ ಅಪ್ಪನ್ ಸೈಡಿಗೆ ನಿಲ್ಸು. ಅಮ್ಮ ಸುಮ್ನೆ ಮನೆಗೆ ಹೋಗಿ ಹೊಡಿತಾರೆ ನನ್ಗೆ. ನಾನು ಹಂಗ್ ಮಗು ಹೊಡಿಬಾರ್ದು, ಮಗು ಮುಟ್ಬಾರ್ದು. ಸ್ವಲ್ಪ ಮುಂದೆ ಇಡು ಕಾಲು, ಹಿಂಗ್ ಬಾ. ಅಮ್ಮ ಇದು ಜಾರ ಬಂಡಿ. ನಾನು ಅಲ್ಲಿಂದ ಹಿಡ್ಕೊಳ್ಳ. ನಿಂಗೆ ಬ್ಯಾಗ್ ಬಿಚ್ಚು ಪುಟ್ಟ, ಬ್ಯಾಗ್ ಬಿಚ್ಚು. ಅಮ್ಮ ಚುಚ್ಚು ಬ್ಯಾಗ್ ಬಿಚ್ಚು. ನಾನು ಹಾಕೊಡ್ತೀನಿ ನಿನ್ ಬದ್ಲ. ಬಲ್ಲ ಬಾ ಪುಟ್ಟ. ಪುಟ ಚಡ್ಡಿ ಹೊಸದ್ ಕೊಡ್ಸಿ, ಚಡ್ಡಿ ಬಿಚ್ಚು ಪುಟ. ಮಗು ಹತ್ರ ಹಂಗೆಲ್ಲ ಮಾತಾಡಿದ್ರೆ ಹೊಡಿತೀನಿ ನಿಮ್ಗೆ ರೀ. ಅಮ್ಮ ಹೊಸ ಚಡ್ಡಿ. कॉल्ड मी री. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है यहाँ पे. ಅಮ್ಮ ಹೊಸ ಚಡ್ಡಿ ಸ್ಕೂಲಲ್ಲಿ ಕೊಟ್ರು. ಅಪ್ಪ ಇನ್ನು 100 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು. ಈ ನನ್ನ ಮಕ್ಕಳು ಒಂದೊಂದಲ್ಲ ಎಲ್ಲ ಕಡೆ ಅಪ್ಪ ಸಾಲ ಮಾಡ್ಕೊಂಡು ಓಡಾಡ್ತಾರೆ. ಮಾನ ಮರ್ಯಾದೆ ಎಲ್ಲ ತೆಗಿತಾರೆ. ನೀನ್ ನನ್ಗೇನ್ ಒಡವೆ ಕೊಡಿಸ್ತೀಯ, ಏನ್ ಕೊಡಿಸ್ತೀಯ ಅಂತಾರಿ? ಅಮ್ಮ ಸ್ಕೂಲ್ ಟೀಚರ್ ಹೇಳ್ತಾರೆ, ನೀನ್ ಸಾಲ, ನಿಮ್ಮ ಅಪ್ಪ ಸಾಲ, ನಿಮ್ಮ ಅಮ್ಮ ಸಾಲ, ನಿಮ್ ಖಾನ್ದಾನೇ ಸಾಲ. ಅಲ್ಲ ಪುಟ್ಟ, ನಮ್ಮ ಖಾನ್ದಾನು ನಾವು ರಾಯಲ್ ಫ್ಯಾಮಿಲಿ ಪುಟ್ಟ. ಈ ಖಾನ್ದಾನು ತುಂಬಾ ಒಂದು ತರ ಕೆಟ್ಟ ಫ್ಯಾಮಿಲಿ. ನಿಮ್ಮ ಇವ್ರ ಅಕ್ಕ ತಂಗಿ ಯಾರು ಸರಿ ಇಲ್ಲ ಪುಟ್ಟ. ನೀನ್ ನಮ್ ಕಡೆಯವನು ಯಾವತ್ತಿದ್ರು. ನಿಮ್ ಚಿಕ್ಕಮ್ಮ, ನಿಮ್ ದೊಡ್ಡಮ್ಮ ಎಲ್ಲ ತುಂಬಾ ಒಳ್ಳೆಯವರು. ಇವ್ರ ಅಕ್ಕ ತಂಗಿ, ಇವ್ರ ಅಣ್ಣ ಎಲ್ಲ ಮೋಸ, ಪ್ರಾಪರ್ಟಿ ಎಲ್ಲ ಕಿತ್ಕೊಬಿಟ್ಟಿದ್ರು. ಬಾ ನೀನ್ ಆ ಕಡೆಯಿಂದ. ಸರಿ ಅಮ್ಮ, ನನ್ಗೇನಮ್ಮ ನೀವ್ ಹೆಂಗ ಪುಟ್ಟ ಬ್ಯಾಡ್ ವರ್ಡ್ ಮಾತಾಡ್ತಾರ ಪುಟ್ಟ. ಅಪ್ಪ ಹೇಳ್ಕೊಟ್ಟಿದ್ದಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನೀವುಗಳ ಮನೇಲಿ ಮಾತಾಡೋದ್ರಿಂದಾನೇ ನಾನ್ ಕಲಿಯೋದಿದೆಲ್ಲ. ಹೊಡಿತೀನಿ ನಿಂಗೆ. ಪುಟ್ಟ ಹೂವ ಬಿದ್ದಿದೆ. ಅಮ್ಮ ಜಾರ ಬಂದಿ. ಬಾ ಪುಟ್ಟ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಪುಟ್ಟ ಹಂಗೆಲ್ಲ ಮಾಡ್. ಓ ಮೈ ಗಾಡ್ ಪುಟ್ಟ, ವಾಟ್ ಇಸ್ ರಾಂಗ್ ವಿತ್ ಯು? ಪುಟ್ಟ ಬಾ. ಅಮ್ಮ ಅಪ್ಪ ಹಿಂಗ್ ಹೇಳ್ತಾರೆ, ಹಿಂಗ್ ಮಾಡು ಅಂತ. ಸರಿ ಆಯ್ತು, ಬಾ ಪುಟ್ಟ. ಬೇಡ ಅಲ್ಲ? ಬೇಡ, ಹಂಗೆಲ್ಲ ಮಾಡ್ಬೇಡ. ಅಮ್ಮ ಬಿದ್ದೋಗ್ಬಿಟ್ಟಿ ನಾನು. ಅಮ್ಮ ಬೇಡ, ನೀನು ಬಿದ್ದೋಗ್ಬಿಡ್ತೀಯ ನನ್ ಜೊತೆ. ನಾನು ಹಿಡ್ಕೋತೀನಿ ಪುಟ್ಟ. ಓಯ್ 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 ಪುಟ್ಟ ಅಮ್ಮ ಯಾಕೆ ಬೆಳೆಸ್ತೀಯ ಪುಟ್ಟಂಗೆ ನೀನು? ಅದೆಂಗ್ ಬೆಳೆಸ್ತೀಯ ನನ್ ಮಗಗ್ ನೀನು? ಅಮ್ಮ ಅಪ್ಪನ ಜೊತೆ ಇದಾಡ್ತೀನಿ ಅಮ್ಮ ನಾನು. ಆಡ್ರಿ ಸ್ವಲ್ಪ ಆಡ್ರಿ ಮಗು ಜೊತೆ. ಕೂತ್ಕೊಳ್ರಿ. ನನ್ನ ಮಗು. ಅಪ್ಪ ಹುಷಾರಪ್ಪ. ಇಷ್ಟೇ ಮೇಲೆ ಹೋಗಲ್ಲ ಅಪ್ಪ ಒಂದ್ ಜೊತೆ. ಇದೇನು ಮಗುನ ಅಂದಿನ? ಇದು ತೂಕ ಎಷ್ಟೊಂದೈತಿ, ಕೆಳಗಡೆನೂ ಹೋಗ್ತಾ ಇಲ್ಲ. ಪುಟ್ಟ ಸ್ವಲ್ಪ ಎದಬೇಕು. ಪುಟ್ಟ ಎದೋಳು ಸ್ವಲ್ಪ. ಅಮ್ಮ ಚೆನ್ನಾಗಿ ನೀವು ನನಗೆ ತಿನ್ನಿಸ್ಬಿಡ್ತೀರಾ, ಆಮೇಲೆ ನನ್ಗೆ ಹೇಳ್ತೀರಾ ನನ್ ದಪ್ಪ ಆಗ್ಬಿಟ್ಟೆ ಹಂಗ.
ಅಮ್ಮನ ಹತ್ರ ಬ್ಯಾಡ್ ವಾಚ್ ಮಾತಾಡಂಗಿಲ್ಲ ಅಪ್ಪ ಹೇಳ್ಕೊತಿದ್ದಿದ್ದಲ್ಲ ನಂಗೆ. ಅಪ್ಪ ನನ್ ಅಯ್ಯೋ ರೀ ಹೊಡಿತೀನ್ರಿ ನಿಮ್ಗೆ. ಸ್ವಲ್ಪ ಮಗು ಹಂಗೆಲ್ಲ ಮಾತಾಡ್ತಾರಾ? ಅಮ್ಮ ಏನ್ ಗೊತ್ತಾ, ಅಮ್ಮ ಏನ್ ಗೊತ್ತಾ ನಮ್ ಟೀಚರ್ ಹೇಳೋದು. ಅಯ್ಯೋ ನೀರಿದೆ ಪುಟ. ಓಕೆ ನಾನೇ ಕ್ಲೀನ್ ಮಾಡ್ಕೊಂತೀನಿ. ನೀನೇ ಕ್ಲೀನ್ ಮಾಡ್ಕೊ. ಒಳ್ಳೆ ಹುಡುಗ ನನ್ ಮಗ ದೊಡ್ಡವನಾಗಿ ಡಾಕ್ಟರು IAS ಇಲ್ಲ ನನಗೆ ಚಪ್ಪರ್ ಆಗ್ಬೇಕಮ್ಮ. ನಂಗೆ ಈ IAS ಎಲ್ಲ ಯಾರು ಆಗ್ತಾರೆ ಇದೆಲ್ಲ. ಇಲ್ಲ ಪುಟ್ಟ ಆಗಂಗಿಲ್ಲ, ಚಪ್ಪರ್ ಆಗಂಗಿಲ್ಲ. ಅಪ್ಪ ಕೂತ್ಕೊಳ್ಳಪ್ಪ ನೀನು. ಸುಮ್ನೆ ಎದ್ದಿ ಅಮ್ಮನ ಹತ್ರ ಹೋಗ್ಬಿಡ್ತೀಯ. ಚಪ್ಪರ್ ಎಲ್ಲ ಆಗಂಗಿಲ್ಲ ಪುಟ್ಟ, ಡಾಕ್ಟರ್ ಆಗ್ಬೇಕು ನೀನ್ ದೊಡ್ಡವನಾಗ್ಬಿಟ್ಟು. ಇಲ್ಲ ನನ್ ಡಾಕ್ಟರ್ ಆಗಕ್ ಇಷ್ಟ ಇಲ್ಲ. ಅವ್ರು ಹೇಳ್ತಾರೆ ಇಲ್ಲೇ ಇಂಜೆಕ್ಷನ್ ಹಾಕ್ಬೇಕು ಅಂತ. ಅಲ್ಲಿ ನಂಗೆ ನೋಡಕ್ ಇಷ್ಟ ಇಲ್ಲ ಎಲ್ಲಾರ್ದು. ಆಯ್ತು ಪುಟ್ಟ ಹಂಗೆಲ್ಲ ಮಾತಾಡ್ಬೇಡ ಪುಟ್ಟ ನೀನು. ಅಪ್ಪನೇ ಹೇಳ್ಕೊಟ್ಟಿದ್ದು ದೊಡ್ಡವನ, ಆಮೇಲೆ ನೀನ್ ಎಲ್ಲಾರ್ದು ನೋಡ್ಬೋದು ಅಂತ. ಕೂತ್ಕೋ. ಕೂತಿದ್ದೀನಿ. ಓ ಹೂ ಏನಾದ್ರೂ ತಿನ್ನಕ್ ಕರ್ಕೊಂಡು ಹೋಗ ನಮ್ಮ ಮಗುಗೆ. ಅಮ್ಮ ಅಮ್ಮ ನೀನು ನಾನು ಕೂತ್ಕೋ. ಅದನ್ನ ಅಮ್ಮ 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 ನೀನು ನೋಡಿ. Bro, you people are not letting me to be in character. ಬ್ರೋ ಯು ಶುಡ್ ಏನಪ್ಪಾ. Bro, even that baby is laughing on us. ಪುಟ್ಟ ಎಂತ ಆಟ ಆಡ್ತೀಯ ನೆಕ್ಸ್ಟ್ ನೀನು? ಅಮ್ಮ ನಾನೇನ್ ಆಡ್ತೀನಿ ಗೊತ್ತಾ? ಏನು ಬೇಡಪ್ಪ. ಅಮ್ಮ ಏನು ಬೇಡ, ಹೊಟ್ಟೆ ಹಸಿತಾ ಇದೆ. ಒಟ್ಟು ಇಷ್ಟ ಆಟ ಆಡೋದ? ನೀನ್ ಕೊಟ್ಟಿರೋ ಟಿಫನ್ ಬಾಕ್ಸು ಅಪ್ಪ ಯಾವ್ದೋ ಆಂಟಿ ಕೊಟ್ಬಿಟ್ರು. ಯಾಕ್ರಿ? ಯಾಕೆ ಕೊಡ್ತೀರಾ? ನಕ್ಕನ್ ನೀನ್ ಕೊಟ್ಟಿದ್ 2 ಇಡ್ಲಿ, ಅಪ್ಪ 1 ಇಡ್ಲಿ ಅವಳಿಗೆ ಕೊಟ್ಟಿದ್ದೆ. ನಕ್ಕನ್ ಅಂತ ಮಾತಾಡ್ಬಾರ್ದು ಪುಟ್ಟ, ತುಂಬಾ ಕೆಟ್ಟ ಪದ ಅದು. ಇಲ್ಲ ಅಪ್ಪನೇ ಹೇಳ್ಕೊಟ್ಟಿದ್ ಹಿಂಗೆಲ್ಲ ಹೇಳುದೇ ನೀನ್ ಫೇಮಸ್ ಆಗ್ತೀಯಾ ಅಂತ. ನಮ್ಮಪ್ಪ ಹೇಳಿದ್ರು ನೀನು ಇವನು ಮಗ ಅಲ್ಲ, ನೀನು ಬೋಳಿ ಮಗ ಅಂತ. ಹೇಳ್ರಿ. ಏನ್ ಪುಟ್ಟ ಅಷ್ಟೇ ಆಟ ಆಡೋದ? ಅಮ್ಮ ನನ್ಗೆ ಏನ್ ತಿನ್ಬೇಕು ಗೊತ್ತಾ? ಏನ್ ತಿನ್ಬೇಕು? ಅಮ್ಮ ನಂಗೂ ಗೊತ್ತಿಲ್ಲ ಏನ್ ತಿನ್ಬೇಕು ಅಂತ. ಐಸ್ ಕ್ರೀಮ್ ತಿಂತ್ಯಾ, ಕ್ಯಾಂಡಿ ತಿಂತ್ಯಾ, ಕುಲ್ಫಿ ತಿಂತ್ಯಾ, ಚಾಕ್ಲೇಟ್ ತಿಂತ್ಯಾ? ನೀನ್ ಅಪ್ಪನ ಜೊತೆ ಚಾಕ್ಲೇಟ್ ತಿಂತ್ಯಾ? ನಾನು ಅಪ್ಪನ ಜೊತೆ ತಿನ್ನೋಲ್ಲ ಪುಟ್ಟ. ಅವರು ಮದುವೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸೋರು, ಇವಾಗ ಕೊಡ್ಸಲ್ಲ. ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸಲ್ವಾ? ಯಾಕ? ಅಪ್ಪ ಇವಾಗ ಹಂಗೆ ಮುದುಕರಾಗ್ಬಿಟ್ಟವ್ರೆ. ಅಪ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇಲ್ಲ ಅಪ್ಪ ಇನ್ನೊಬ್ರು ಆಂಟಿ ಜೊತೆ ಹೋಗಿ ಅಲ್ಲಿ ಚಾಕ್ಲೇಟ್ ತಿಂತಾರಲ್ವಾ, ಅದಕ್ಕೆ ನಮ್ ಜೊತೆ ಅಪ್ಪ ತಿನ್ನಲ್ಲ. ಹೌದೇನ್ರಿ? ಮಗು ಮುಂದೆ ಹಂಗೆಲ್ಲ ಮಾಡ್ತೀರ ನೀವು? ನಾನ್ ಮಾಡಿರ್ತೀನ. ನನಗೆ ಗೊತ್ತಾಗ್ಬೇಕಲ್ಲ ನೀವೇನೋ ಅಕ್ರಮ ಸಂಬಂಧ ನಡೆಸ್ತಾ ಇದ್ದೀರಾ ಅಂತ. ಅವಾಗ ಇರೋದು ನಿಮ್ಗೆ. ನನ್ನ ಬಿಟ್ಟು ಬೇರೆ ಹೆಣ್ಣ ಮಕ್ಳು ಹೆಣ್ಣತ್ರ ಕಣ್ಣು ಕೂಡ ಹೋಗಂಗಿಲ್ಲ ನಿಮ್ದು. ಅಮ್ಮ ಕಣ್ಣ ತಾಳಿ. ಅಮ್ಮ ಅಪ್ಪ ಬರೀ ಕಣ್ಣಾಕಲ್ಲ, ಕಣ್ಣಲ್ಲೇ ಎಲ್ಲ ಹಾಕ್ಬಿಡ್ತಾರೆ. ತಾಳಿಯಲ್ಲಿ. ಹೌದೇನ್ರಿ? ಕಣ್ಣಲ್ಲಿ ಹಾಕ್ತೀರಾ? ತಾಳಿಯಲ್ಲಿ. ತಾಳಿ ಮನೇಲಿ. ನೀನ್ ಯಾವ ಸಿಮೆ ಇಡ್ತಿ? ತಾಳಿ ಮನೇಲಿಗೆ ಬಂದಿದೆ ಗಂಡ ಅಂತ ಅಂತಿದ್ಯಾ? ಬಾ ಪುಟ್ಟ. ಅಮ್ಮ ನಂಗೆ ಬಾತ್ರೂಮ್ ಮಾಡ್ತಿಂದಾಯ್ತು. ಅಯ್ಯೋ ಕರ್ಕೊಂಡು ಹೋಗ್ರಿ ಸ್ವಲ್ಪ. ಅಮ್ಮ ಅಪ್ಪಂಗೆ ಹೇಳು ಪ್ಯಾಂಪರ್ಸ್ ಬೇಕು ನನ್ಗೆ. ಹೋಗ್ರಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಪ್ಯಾಂಪರ್ಸ್ ತಗೊಂಡನಪ್ಪ. ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ಯಾಂಪರ್ ಸಿಗುತ್ತೆ ಅಂತ ನಿಂಗೆ ಹೆಂಗ್ ಗೊತ್ತು? ಇಲ್ಲ ಅದು ಅಮ್ಮ ತಗೊಂಡ್ಬರ್ತಾರಲ್ವಾ ಪ್ಯಾಂಪರ್ಸ್, ಅದಕ್ಕೆ. ಹಂಗೆ ಏನಕ್ಕೆ ಈ ವಯಸ್ಸಲ್ಲಿ ಪ್ಯಾಂಪರ್ಸ್ ಹಾಕಿ ಸ್ಕೂಲ್ಗೆ ಯಾಕೆ ಕಳಿಸ್ತೀವಿ ಅವ್ನ? ನಾಳೆ ಅಪ್ಪ ಅದು ಲೀಕ್ ಆಗ್ಬಿಡುತ್ತಪ್ಪ ಒಂದೊಂದ್ಸಲಿ, ನಿನಗೆ ಗೊತ್ತಾಗಲ್ಲ. ಸುಮ್ಮನಿರಪ್ಪ ನೀನು. ಎಷ್ಟನೇ ಕ್ಲಾಸ್ ನೀನು? ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅವರು. 1ನೇ ಕ್ಲಾಸಲ್ಲಿ ಎತ್ಕೊಂತ ಇದ್ದೇನೆ ಚಡ್ಡಿಲಿ ಒಂದು ಕಾಲ ಸ್ಕೂಲಲ್ಲಿ ಅಂತ ಅಂದ್ರೆ ಏನ್ ಬುದ್ಧಿ ಕಲ್ಸಿದ್ಯಾ ನೀನು? ಎತ್ಕೊಳ್ಳೋ ಬುದ್ಧಿ ಕಳ್ಸಿದೀನ ನಾನು? ಹೇಳು ಬಾ ಇಲ್ಲಿ. I don't know. I have to be in character, not to be in character. You people are fucking ಎತ್ಕೊಳ್ಳೋ ಬುದ್ಧಿ ಕಲ್ಸಿದ್ಯಾ ಮಗು? 1ನೇ ಕ್ಲಾಸ್ಗೆ ಹೋಗ್ತಾ ಇದ್ರು ಅವ್ನು ಇನ್ನೂ ಎತ್ಕೊಂತ ಇದ್ದಾನೆ ಚಡ್ಡಿಲಿ. ಅಪ್ಪ ನಾನು ಚಡ್ಡಿಯಲ್ಲಿ ಇದು ಮಾಡಂಗಿಲ್ಲ. ಅಮ್ಮ ಅದೇನ್ ಗೊತ್ತಾ, ನೀವ್ ಚೆನ್ನಾಗಿ ತಿನ್ಸ್ಬಿಡ್ತೀರಾ ಬೆಳಗ್ಗೆ. ಬೇಡ ಅಂದೇನೋ ತಿನ್ಸ್ಬಿಡ್ತೀರಾ. ಇಲ್ಲ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಹಿಂಗೆ ಹೇಳು. ಇಲ್ಲ ಅದು ಲೀಕ್ ಆಗ್ಬಿಟ್ಟು ಆಯಮ್ಮನೂ ಬರಲ್ಲ. ಅದು ಆಯಮ್ಮನ ಸ್ಮೆಲ್ ನೋಡೇ ಓಡೋಗ್ಬಿಡ್ತಾಳೆ. ಅಯ್ಯೋ ನಿನಗೆ 2 ಪ್ಯಾಂಪರ್ಸ್ ಹಾಕೋತಿಯಾ? ಸರಿ ಬಾ. ಇದು ಅಡಲ್ಟ್ ಪ್ಯಾಂಪರ್ಸ್ ಬರಲ್ವಾ, ಅದನ್ನ ಹಾಕೊಂತೀನಿ. ಅದು ದೊಡ್ಡದಿರತ್ತಲ್ವಾ, ನಾನು ಜಾಸ್ತಿ ಬಾತು ಮಾಡಿದ್ರೆ ಅದು ಹೋಲ್ಡ್ ಮಾಡ್ಬಿಡುತ್ತೆ. ಹೌದು ಸರಿ ಅಮ್ಮ. ಹೋಗ್ರಿ ಪ್ಯಾಂಪರ್ಸ್ ಹಾಕ್ಸ್ಕೊಂಡ್ಬರ್ರಿ ಮಗುಗೆ. ಅಪ್ಪ ಬಾ ಓನ ಪ್ಯಾಂಪರ್ಸ್ ತಗೊಂಡ್ಬರೋಣ. ಗೈಸ್ ಇವಾಗ ನಮ್ಮ ಮಗುಗೆ ಚಡ್ಡಿಲಿ ಎತ್ಕೊಂಡ್ಬಿಟ್ಟಿದೆ ಅಂತ ಪ್ಯಾಂಪರ್ಸ್ ಕೊಡ್ಸಕ್ ಬಂದಿದ್ವಿ. ಅಣ್ಣ ಈ ಹಂದಿ ಅಂತ ಮಗು ಸೈಜಿಗೆ ಯಾವ್ದಾದ್ರು ಪ್ಯಾಂಪರ್ಸ್ ಇದೆಯಾ ನಿಮ್ಮ ಹತ್ರ? ಕೊಡಿ ಅಣ್ಣ. ಅಮ್ಮ ಹಂದಿ ಅಂತಾನೆ. ಯಾಕೆ? ನಿನ್ನ ಅಂತಿಲ್ಲ ಅಂತ ಬೇಜಾರ? ನೀನು ಹಂದಿನೇ. ಅಮ್ಮ ನೀನ್ ಹಂದಿ ತರ ಕಾಣ್ತಾ ಇದೀಯಾ? ನೀನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಹೇಳು. ಇವಳು ಪಿಂಕ್ ಹಂದಿ, ನೀನ್ ಬ್ಲ್ಯಾಕ್.
ಅಪ್ಪ ಇವಾಗ್ಲೇ ಹಾಕೊಬೇಕಾ ಅಪ್ಪ? ನೀನ್ ಇವಾಗ್ಲೇ ಹಾಕೊಳಪ್ಪ, ನೀನ್ ಎತ್ಕೊಂಡ್ಬಿಟ್ಟಿದ್ಯಾ, ಸ್ಮೆಲ್ ನೋಡಲಿ ಬೇಡ ಹೊಡಿತೈತೆ. ಮಗುಗೆ. ಮತ್ತೆ ರೂಮಲ್ಲಿ ಹಾಕಕ್ ತಗೊಂಡ್ ಹೋಗ್ತಾ ಇದೀವಿ ಇದನ್ನ. ಅಪ್ಪ ಫಸ್ಟ್ ಕಾಸು ಕೊಡು, ಅವ್ರ ಇಲ್ಲಾನೆ ಹೊಡಿತಾರೆ. ನಾನ್ ಕೊಡ್ತೀನಿ ಕಾಸು, ಅವ್ರು ನನ್ನ ಫ್ರೆಂಡು, ನೀನ್ ಹಾಕೋ, ನೀನ್ ಹೇಳ್ತೀನಿ. ಅಮ್ಮ ಅಪ್ಪಂಗ್ ಅರ್ಥನೇ ಆಗಲ್ಲ. ಎಲ್ಲಾ ಕಡೆ ಸಾಲ ಮಾಡಿ ಮಾಡಿ ನನ್ ಮಗನ್ನು ಒಂದ್ ಗತಿ ಮಾಡ್ತೀಯ ಏನ್ ನೀನು? ನಿಮ್ಮನ್ನ ಒಂದ್ ಗತಿ ಮಾಡೋದಿಲ್ಲ, ಅವ್ನು ಎತ್ಕೊಂಡು ಅವನೇ ಸ್ಮೆಲ್ ಹೊಡಿತಾ ಇದ್ದಿಲ್ಲ. ಫಸ್ಟ್ ಚಡ್ಡಿ ಇಲ್ಲಿ ಹಾಕೊಳ್ಳಿ. ಬೇಡ ರೋಡ್ ಅಲ್ಲಿ. ಹಾಕೋ ಹಾಕೋ ಹಾಕೋ, ನೀನ್ ಹೇಳ್ತೀನಿ. ಹಾಕೋ ಹಾಕೋ ಪುಟ್ಟ, ನೀನ್ ಎತ್ಕೋಬಿಟ್ಟಿದ್ಯಾ? ಎತ್ಕೋಬಿಟ್ಟಿದ್ಯಾ? ಹಾಕೋ ಪುಟ್ಟ. ಪುಟ್ಟ ಇದು ಫ್ರೆಂಟು, ನನಗ್ ಗೊತ್ತು, ಇದು ಫ್ರೆಂಟು ಪುಟ್ಟ. ನನಗೂ ಗೊತ್ತು, ಹೆಂಗ ಹಾಕೊಳ್ಳಿ ಸುಮ್ಮನೆ. ಹಾಕೋ ಪುಟ್ಟ. ಹಾ ಗೈಸ್, ಪಾಪ ಮಗು ಎತ್ಕೊಂಡ್ಬಿಟ್ಟಿದೆ. ಮಗುಗೆ ಇಲ್ಲ ಇಲ್ಲ ಅಜೀಬ್ ಮಾಡಿಲ್ಲ, ನಾನು ಅಜೀಬ್ ಮಾಡ್ತಾ ಇದ್ದೀನಿ. ಎತ್ಕೋ ಪುಟ್ಟ ಮೇಲೆ. ಅಮ್ಮ ಹೋಗಣ. ಮಗು ಇಷ್ಟ ಚೆನ್ನಾಗಿ ಕಾಣಿಸ್ತಿದೆ, ನನ್ನ ಮಗು, ನನ್ನ ಬಂಗಾರು. ಮಗುಗೆ ಫಸ್ಟ್ ಟಾಯ್ಸ್ ಕೊಡ್ಸೋಣ. ಸರಿ ಆಯ್ತು, ಮಗು ಪುಟ್ಟ ಅವಾಗಿಂದ ಟಾಯ್ ಬೇಕು ಅಂತಿದ್ದ. ಸಾರಿ, ಸಾಮಾನಲ್ಲ, ಆಟ ಸಾಮಾನು ಕೊಡ್ಸೋಣ ಪಾಪಗೆ ಇವಾಗ ಫಸ್ಟ್. ಅದಾದ್ಮೇಲೆ ಮಗುನ ಊಟ ಕರ್ಕೊಂಡೋಣ ಬನ್ನಿ. ಇವಾಗ ನಮ್ ಮಗುನ ಕರ್ಕೊಂಡು ನಾವು ಅಮ್ಮ ಬಾಬಿ ಒಂದ್ ನಿಮಿಷ ಬಾರ್ಬಿ ನೀನು ಹುಡುಗ ಪುಟ್ಟ ಅದೆಲ್ಲ. ಒಂದ್ ನಿಮಿಷ ಇರಪ್ಪ ನೀನು. ಒಂದ್ ಮಗುನ ಕರ್ಕೊಂಡು ಆಟ ಸಾಮಾನು ಕೊಡ್ಸಕ್ ಬಂದಿದೀವಿ ನಾವು. ಫಸ್ಟ್ ಅದನ್ನ ಯೋಚನೆ ಮಾಡ್ತಾ ಇದ್ವಿ, ಮಗು ಸಾಮಾನು ಪ್ರೊಟೆಕ್ಟ್ ಮಾಡಿದ್ವಿ. ಐ ಮೀನ್ ಲೈಕ್ ಡೈಪರ್ ಗೀಪರ್ ಹಾಕಿ ಮಗುಗೆ ಏನು ಕೆಟ್ಟದಾಗ ಗಲೀಜ್ ಮಾಡ್ಕೊಳ್ದೆ ಇರೋ ತರ ಪ್ರೊಟೆಕ್ಟ್ ಮಾಡಿದ್ವಿ. ಮಗುಗೆ ಆಟ ಆಡಕ್ ಬೇಕಂತ ಐಟಮ್ ಬೇಕಂತೆ, ಅದಕ್ಕೆ ಒಂದು ಆಟ ಸಾಮಾನು ಕೊಡ್ಸಕ್ ಬಂದಿದೀವಿ. ಮಗು ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ನೀನ್. ನಮ್ಮ ಮಗು ತುಂಬಾ ಕಷ್ಟಪಟ್ಟು ಆಗಿರೋದು. ಎಲ್ಲಾರ ಮಗುನ ಕಷ್ಟಪಟ್ಟ ಆಗೋದು, ಅದಕ್ಕೆ ನೀನ್ ಹೇಳ್ಬಿಡ. ಅಭಿಕು ನಿಂತ್ಕೋ. ಓಕೆ ಗೈಸ್, ಇವಾಗ ನಾವು ನೋಡೋಣ ನಮ್ಮ ಈ ಮಗುಗೆ ಏನ್ ಬೇಕು, ನಮ್ಮ ಈ ಪಾಪುಗೆ ಏನ್ ತಗೊಳಕ್ ಇಷ್ಟಪಡ್ತಾರೆ. ಅಮ್ಮ ಬಾಬಿ ಬೇಕು, ಬಾಬಿ. ಬಾಬಿ ಹುಡುಗರಪ್ಪ ಯೂಸ್ ಮಾಡೋದು, ಇದು ಅದು ಹುಡುಗಿರ್ತಲ್ಲ. ಹುಡುಗಿ ಬಾರ್ಬಿ ತಾನೆ. ನೀನ್ ಅಲ್ಕ ನನ್ ಮಗ ಇದೆಯಪ್ಪ, ನೀನ್ ಕೊಡ್ಸಲ್ಲ ಬಾ. ಆಮೇಲೆ ಅಪ್ಪ ಏನೇನೋ ಗಂಡು ಸ್ಕೂಲಕ್ಕೆ ಅವಮಾನ. ನೀನು ಇದು ಕಾರ್ಗಿರ್ ತಗೋ, ಗಂಡ್ಸಾಕ್ಬಿಟ್ಟು ನೀನು ಅದ್ಬಿಟ್ಟು ಬಾರ್ಬಿ ತಗೋತೀರಿ. ಬಾರ್ಬಿ ಬೇಕಾ? ಯಾವ ಕಲರ್ ಬೇಕು? ಚೆನ್ನಾಗಿಲ್ಲ. ಚೆನ್ನಾಗಿದೆ ಬಾರ್ಬಿ. ಓಕೆ ತಗೋ ಪುಟ್ಟ. ಅಮ್ಮ ಬಾಬಿ. ಬಾರ್ಬಿ 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 ಪುಟ್ಟ. ಅಮ್ಮ ಥೂ, ಚೆನ್ನಾಗೇ ಇಲ್ಲ. ಇಟ್ಬಿಡು, ಅಲ್ಲೇ ಇಟ್ಬಿಡು. ಅಮ್ಮ ಇಲ್ಲೇನಮ್ಮ 1 2 3 4 5 6 ಫ್ಯಾನ್ಸಿ ಸ್ಟೋರ್ ಅದು. ಇದು ಫ್ಯಾನ್ಸಿ ಸ್ಟೋರ್. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತೈತೆ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಫ್ಯಾನ್ಸಿ ಡ್ರೆಸ್ ಪುಟ್ಟ ಬಾಯಲ್ಲಿ ನಿನಗೆ ನೋಡಿ ಏನಿದೆ ಮಮ್ಮಿ ಅಮ್ಮ ಅಮ್ಮ ಅಪ್ಪಂಗ್ ಹೊಡಿಯೋಣ. ಹಾ ಸುಮ್ನಿಡು ಪುಟ್ಟ ಅಲ್ಲಿ. ನಾನು ನೀನು ಏನ್ ಬೆಳೆಸಿದ್ಯಾ ಅವ್ನ, ನೀನು ಮಗ ತರ ಬೆಳೆಸಿಲ್ಲ, ಅಲ್ಕ ನನ್ ಮಗ ತರ ಬೆಳೆಸಿದ್ಯಾ. ಬಾಯಲ್ಲಿ ನೀನು ಫಸ್ಟ್ ಪುಟ್ಟ ಇನ್ನ ಎಂತ ಬೇಕು? ಪುಟ ಹಿಂಗೆ ಹಾಳಾಗ್ತಾ ಇರ. ನೀನೊಂದು ಕಾರ್ಗಿರ್ ತಗೊಂಡ್ ನಡಿ ಇಲ್ಲಿಂದ. ಫಸ್ಟ್ ನೀನ್ ಬಿಟ್ರೆ ಇರೋ ಬರೋ ಬಾರ್ಬಿನೆಲ್ಲ ಬೇಕು, ಮನೆಗ್ ತಗೊಂಡೋಗ್ಬಿಡ್ತೀನಿ, ಡ್ರೀಮ್ ಗರ್ಲ್ಸ್ ತರ ಇಟ್ಕೊಂಡ್ಬಿಡ್ತೀನಿ ಅನ್ಬಿಡ್ತೀನಿ ನೀನು. ಓ ಮೈ ಗಾಡ್, ವಾವ್, ನಾನ್ ತಗೊಂಡೋಗಿ ಇಟ್ಕೊಂಡ್ಬೇಕಿನ್ನಲ್ಲ. ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಇದ್ರಲ್ಲಿ, ನನ್ನ ರೂಮ್ ನಲ್ಲಿ. ಅಮ್ಮ ಹಾಟ್ ವೀಲ್ಸ್ ಚೆನ್ನಾಗಿದೆಯಲ್ಲ ಪುಟ್ಟ. I always loved Hot Wheels. ಅಮ್ಮ ಹಾಟ್ ವೀಲ್ಸ್. ಅಮ್ಮ ಆಸ್ಟನ್ ಮಾರ್ಟಿನ್ ಕಾರು. ಪುಟ್ಟ 3,000 ಪುಟ್ಟ ಕಮ್ಮಿ. ನಾವ್ ಏನ್ ಗೊತ್ತಾ, ನಾವು ಬಡವರು ನಾವು. ಬಡವರಲ್ಲ ಪುಟ್ಟ, ನಾವು ಹೆವಿ. ನಮ್ಗೆ ಯೋಗ್ಯತೆ ಇಲ್ಲ. ಅಮ್ಮ ಇಲ್ಲ. ಮರ್ತೋಗ್ಬಿಟ್ಟ ಅವಾಗ್ಲೇ ಪಾರ್ಕಲ್ಲಿ ಆಟ ಆಡ್ಬೇಕಾದ್ರೆ ಹೇಳ್ತಿಲ್ಲ ತಾನೆ ನಿಮ್ಮಮ್ಮ, ಅವ್ರ ಚಿಕ್ಕಮ್ಮ ಹಂಗೆ, ಅವ್ರ ದೊಡ್ಡಮ್ಮ ಹಂಗೆ, ಅವ್ರದ್ದು ರಿಚ್ ಫ್ಯಾಮಿಲಿ ಕಾಂದಾನ ಅಂತ ಕೇಳಿಸ್ಕೊಂಡಿದ್ಯಾ ತಾನೆ? ಅದು ಅಮ್ಮ ಫ್ಯಾಮಿಲಿ, ಚಪ್ಪಲ್ ಫ್ಯಾಮಿಲಿ. ಬಟ್ ನಮ್ಮಪ್ಪ ಫ್ಯಾಮಿಲಿ ಶಾಲಾ ಫ್ಯಾಮಿಲಿ. ಅಪ್ಪ ಫ್ಯಾಮಿಲಿನೇ ನಮ್ ಪ್ರಾಪರ್ಟಿ ತಗೊಂಡಿದ್ದು. ಎಷ್ಟೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾ ಅಮ್ಮ ನೀನ್ ಚಪ್ಪಲ್ ತಗೊಂಡ್ ನೋಡಿ ಅಪ್ಪಂಗೆ. ಗಂಡನಾಗೆಲ್ಲ ಹೊಡಿತಾರ, ಗಂಡನಾಗೆಲ್ಲ ಹೊಡಿತಾರ. ನಿಂಗ್ ಮಾನ ಮರ್ಯಾದಿಲ್ವಾ ನಿಂಗೆ? ನಾನು ಹೇಳ್ಕೊಟ್ಟಿಲ್ವಾ ಚಿಕ್ಕ ವಯಸ್ಸಿಂದ ನಿಂಗೆ? ಏನ್ ಹೇಳ್ಕೊಟ್ಟಿ ನಿಂಗ್ ಮ್ಯಾನರ್ಸ್? ಅಮ್ಮ ಸಾರಿ. ಅಪ್ಪಂಗ್ ಸಾರಿ ಕೇಳು. ಅಪ್ಪಂಗ್ ಸಾರಿ ಕೇಳಲ್ಲ. मतलब वो अलग ही लेवल का बंदा था. ಕೇಳು ಸಾರಿ. ಹೋಗ್ ಮಾತಾಡ್ಸ. ಅಪ್ಪ ಹೆಂಗಾರು ದಿಂಗ್ಸ್ಕೊಂಡಿ ನಮ್ಗೆ. ಅದೇ ಅಪ್ಪನ ಬಗ್ಗೆ ಹಂಗಿಂದ ಮಾತಾಡಂಗಿಲ್ಲ. ಸರಿ ಕೇಳು ಅಪ್ಪಂಗೆ. ಇದೇ ಹೇಳ್ಕೊಡ್ತೇನೆ ನೀನು ಮನೇಲಿ. ಇಲ್ಲ ರೀ, ಅದೇನು ಮಗು ಇವತ್ತು ಹಿಂಗ ಆಡ್ತಿದೆ. ಯಾಕೆ ಚಿನ್ನುಮ್ಮ? ನನ್ಗೆ ಏನ್ ಬೇಕಪ್ಪ ಕೊಡ್ಸ್ತಾ ಇಲ್ಲ. ಏನ್ ಬೇಕು ಕೊಡ್ಸೋ ಮಗುಗೆ ನೀನು. ಓ, ಇವನು ಕೊಡ್ಸ್ಬಿಟ್ಟು ಡೀಲ್ ಮಾಡ್ಕೊಬೇಕಾ?
ಏನು ನೀನ್ ಒಳ್ಳೆ ರೋಡ್ ಸೈಡ್ ಐಟಮ್ ಮಾಡ್ದಂಗೆ ಕಟ್ತೀಯಾ? ಏನಾದ್ರು ಕೊಡ್ಸು ಅಂತೀಯಾ? ಬರ ಆಯ್ತು ಕೊಡ್ತೀವಿ. ನಿಂಗೆ ತಾರ್ ತಾನೇ ಬೇಕು, ತಗೋ. ನಿನಗೆ ಇದಕ್ಕಿನ್ನ ದೊಡ್ಡತಾರೆ ಯಾವ್ದು? ಕುತ್ಕೋ ಪುಟ್ಟ, ಕುತ್ಕೊಳ್ಳು. ಅಮ್ಮ ಇದು ಆಲ್ರೆಡಿ ಹಿಂಗ್ ನಡೀತಾ ಇದೆ. ಹಿಂದೆ ಹೋಗು ಪುಟ್ಟ, ಹಿಂದೆ ಬಾ. ಓ ಹಂಗ ಅಮ್ಮ ದೂಕು. ಹಂಗಲ್ಲ, ನೀನ್ ಕಾಲಿನ ನೀನೇ ತಿರ್ಗ್ಸಪ್ಪ. ಓ ನಾನೇ ತಿರ್ಗ್ಸ್ಬೇಕಾ? ಹಿಂಗಂದ್ರೆ ಅಮ್ಮ ಹೋಗ್ತಾ ಇಲ್ಲ. ಹೋಗುತ್ತೆ. ಹೆಂಗೋಗುತ್ತೆ? ನನ್ ತೋರ್ಸ್ಲಾ ಪುಟ್ಟ? ಚೆನ್ನಾಗಿ ತಿಂದ್ ಬೆಳ್ಸ್ಬಿಟ್ಟಿದೀರಾ ಅಲ್ವಾ ನನಗೆ, ಅದಕ್ಕೆ. ನನ್ ತೋರ್ಸ್ಲಾ ಪುಟ್ಟ ನಿಂಗೆ? ಎದೋಳು ಪುಟ್ಟ, ಎದೋಳು, ನಾನ್ ತೋರಿಸ್ತೀನಿ ನಿಂಗೆ. ಓಯ್ 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 ಪುಟ್ಟ, ನಾನ್ ತೋರಿಸ್ತೀನಿ. ಓಯ್ ಓಯ್ ಪುಟ್ಟ, ಓಯ್ ಓಯ್ ಓಯ್. ತಡಿಯಪ್ಪ, ಏನಪ್ಪ ಮಾಡ್ತಾ ಇದೀಯಾ? ಪುಟ್ಟ, ನನ್ ಅಪ್ಪ ಮುಂದೆನೆ ಹೋಗ್ತಾ ಇಲ್ಲ ಅಪ್ಪ. ಒಂದ್ ನಿಮಿಷ ಇರೋ. ನನಗ್ ಗೊತ್ತು. ನಾನೇ ನೀನೆ ಹಂಗೆ ನಕ್ಕನ್ ಗುದ್ದಣ. ನಮ್ ಪುಟ್ಟ ಬಿದ್ದೋಯ್ತು. ಅಮ್ಮ ನನ್ ಮಾನ ಮರ್ಯಾದೆ ಎಲ್ಲ ಅಪ್ಪ ತೆಗಿತಾ ಇದ್ದಾನೆ ಇಲ್ಲಿ. ಅಯ್ಯೋ ಓಯ್ ಓಯ್. ಎದೋಳು ಪುಟ್ಟ. ಹುಷಾರಪ್ಪ, ನಿಂದ ಆಮೇಲೆ ಶಸ್ತ್ರಾಸ್ತ್ರಗಳು ಗೊಜ್ಜಾಗ್ಬಿಟ್ರೆ ಕಷ್ಟ. ಸೈ ಪುಟ್ಟ, ಯಾವ ಓಯ್ 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 ಓಯ್. Johnny is papa, eating sugar no papa, telling lies no papa. ನಾನೇ ಇವರಪ್ಪ. ಲೆಟ್ಸ್ ಗೋ, ನಡಿಯಪ್ಪ. ನಮ್ಮ ಅಪ್ಪ ಅಮ್ಮ ನನಗ್ ಬರೀ ಸುಳ್ಳು ಹೇಳೋದೇ ಹೇಳ್ಕೊಟ್ಟಿದ್ದಾರೆ. ಅಯ್ಯೋ ಅಯ್ಯೋ, ಮಗುಗ್ ಹಬ್ಬಗೆ ನಾನು ವರ್ಕೌಟ್ ಮಾಡ್ತೀನಿ. ನಿನಗೆ ಈ ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಬೇಡ. ನೀನ್ ದೊಡ್ಡವನಾದ್ಮೇಲೆ ವರ್ಕೌಟ್ ಮಾಡು. ಅಪ್ಪ ನಾನು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಎತ್ತುತ್ತಾ ಇದ್ದೀನಿ ಅಂದ್ರೆ ನೀನ್ ಅರ್ಥ ಮಾಡ್ಕೊ. ದೊಡ್ಡ ವಯಸ್ಸಲ್ಲಿ ಎಷ್ಟು ಎತ್ತುತ್ತೀಯ? ಎಷ್ಟು ಎತ್ತುತ್ತಾನೆ ಅಂತ ನೋಡು. ನಮ್ ಮಗು ಅವ್ನ್ ಎಷ್ಟಾದ್ರೂ ಎತ್ಲಿ, ಬೇರೆ ಯಾರನ್ನಾದ್ರೂ ಎತ್ಬಿಟ್ರೆ ಅಂತ ಭಯ ನನಗೆ. ಎತ್ಲಿ ಇದೇ ವಯಸ್ಸು, ಎತ್ತಾ ಇರ್ಬೇಕು. ಅಮ್ಮ ನೀನೇನಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಡು ಅಂದ್ರೆ ಎಲ್ಲ ಕೆಟ್ಟ ಬುದ್ಧಿನೇ ಹೇಳು. ಬುದ್ಧಿ ಹೇಳ್ಕೊಡ್ತಾಳೆ. ಇದೇ ವಯಸ್ಸು ಪುಟ್ಟ. ಈ ವಯಸ್ಸಲ್ಲಿ ಮಾಡಿಲ್ಲ, ನೀನ್ ಯಾವ ವಯಸ್ಸಲ್ಲಿ ಮಾಡ್ತೀಯ? ಮಾಡು, ಎಂಜಾಯ್ ಮಾಡು ಲೈಫ್. ನಾ ಒಂದೇ ಲೈಫು. ಓಕೆ ಅಮ್ಮ. ಏನೇನ್ ಇಷ್ಟ ಆಗಲ್ಲ ಅದು ಮಾಡು. ಸ್ಕ್ರಾಚ್ ಮಾಡ್ತೀನಿ ನಾನು ಹಿಂಗೆ. ಇಲ್ಲಿ ಏನಂ ಪುಟ್ಟ, ಏನಂ ಪುಟ್ಟ, ಏನಂ ಅಮ್ಮ ಪುಟ್ಟ. ಅಪ್ಪಂಗ ಮಾಡ್ಸಮ್ಮ ಒಂದ್ಸಲ ನೀನು ಮಾಡು. ಸ್ಕ್ರಾಚ್. ಅಪ್ಪ ತಗೊಳಪ್ಪ. ಅಪ್ಪ ಅಯ್ಯೋ ಪುಟ್ಟ. ಹಾ ಮಾಡಿ ಸ್ಕ್ವಾಚ್. ಅಪ್ಪ ಕಾಲ್ ಅಗ್ಲೋಸಪ್ಪ ಹಿಂಗೆ. ಕಾಲ್ ಅಗಲ ಮಾಡ್ಬೇಕು. ಅಗ್ಲೂಸ್ಕೊಳ್ಳೋ ಸ್ಕ್ವಾಟ್ ಮಾಡ್ತಾರೆ. ಇಲ್ಲ ನೀನ್ ಹಂಗೆ ಮಾಡ್ಬೇಕು. ಹಿಂಗ ಇನ್ನು ಒಂಚೂರು, ಇನ್ನು ಇನ್ನೂ ಒಂಚೂರು ಮಾಡಿದ್ರೆ ಅರ್ಧ ಊರ್ಬಾಗ್ಲಾಗುತ್ತೆ ನಂದು. ಆಗಲ್ಲ, ಕರೆಕ್ಟ್ ಆಗಿ ಹೋಗುತ್ತೆ ಸ್ಕ್ವಾಟು. ಅಪ್ಪ ಕರೆಕ್ಟ್ ಆಗಿ ಮಾಡು ಅಪ್ಪ. ಇಲ್ಲಿ ಆ ಈ ಎಲ್ಲ ಹೇಳ್ಬೇಡ ಅಪ್ಪ. ನಂಗೆ ಕಾಲೆಲ್ಲ ನೋವ್ತೈತೆ, ಕಾಲು ಕುಂಡಿ ಎಲ್ಲ ಅಪ್ಪ ನೋವ್ತೈತೆ. ಇಟ್ಬಿಡಪ್ಪ, ಇದೆಲ್ಲ ನಿನ್ ಕೈಯಲ್ಲಿ ಆಗದ್ ಕೆಲ್ಸ ಅಲ್ಲ. ಗೈಸ್, ನನ್ ಮಗಂಗೆ ನಾನು ಇದನ್ನ ಗಿಫ್ಟ್ ಮಾಡ್ತಾ ಇದೀನಿ. ಸಿಮು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಗುಗೆ ಗಿಫ್ಟ್ ಮಾಡ್ತಾ ಇದೀನಿ. ವಾವ್, ಶಿಂಚಾನ್. ಅಮ್ಮ ಅಪ್ಪ ಬರೀ ಚಪ್ಪರ್ ಕೆಲ್ಸನೇ ಮಾಡೋದು. ಏನೊಂದು ಕೊಡಿಲಿ, ನಾನು ಆಟ ಆಡ್ತೀನಿ. ಸುಸು ಮಾಡ್ಕೊಂಡೈತ್, ನೀನೇನ್ ಆಟ ಆಡ್ತೀಯ? ಪುಟ್ಟ ನಿನ್ಗೆ ಅದು ಗಿಫ್ಟ್. ಪುಟ್ಟ ಅದು ನಿನ್ಗೆ ನಮ್ ಕಡೆಯಿಂದ ಗಿಫ್ಟ್. ಗೈಸ್ ಇಲ್ಲಿ ನೋಡಿ, ಇದನ್ನ ಗಿಫ್ಟ್ ಮಾಡ್ತಾ ಇದೀನಿ ಗೈಸ್ ನಾನು ನಮ್ಮ ಮಗು. ಫಾರ್ ದೆಮ್ ವಿ ಆರ್ ಗಿವಿಂಗ್ ಏನಂತೀರಾ? ಟು ಕ್ಲೀನ್ ಇಟ್. ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಇದ್ರ ಜೊತೆ ನಾನೊಂದಷ್ಟು ಕಾರ್ ತಗೊಂತೀನಿ. ನನಗೂ ತುಂಬಾ ಕಾರ್ಗಳು ಇಷ್ಟ ಆಗ್ತಾ ಇದೆ. ಇವಾಗ ಬೈ ಮಾಡಿ ಬಿಲ್ ಮಾಡ್ಸೋಣ ಬನ್ನಿ. ಎಂಟರ್ಟೈನ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಚೆನ್ನಾಗಿ ನಕ್ಕಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಮಕ್ಳಿಗೆ ಇನ್ನ ಚಿಕ್ಕ ಪುಟ್ಟ ವ್ಯಾಲ್ಯೂಸ್ ಕೂಡ ಹೇಳ್ಕೊಡ್ಬೋದು. ಮೀನಿಂಗ್ಫುಲ್ ಮೆಸೇಜ್ ಏನು ಕೊಡ್ತೀವಿ ಲಾಸ್ಟಲ್ಲಿ ಅಂತ ಅಂದರೆ, ಇವಾಗ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಅಕ್ಕಿ, ಆಯಿಲ್ಲು, ಅದಾದಮೇಲೆ ಒಂದಷ್ಟು ತಿನ್ನುವಂಥ ಐಟಮ್ಸ್ನ ತೊಗೊಂಡೋಗಿ ಒಂದು ಅನಾಥಾಶ್ರಮಕ್ಕೆ ಇವಾಗ ಡೊನೇಟ್ ಮಾಡ್ತೀವಿ ನಾವು 3 ಜನ. ಸೊ ಇದು ನಮ್ಮ ಕಡೆಯಿಂದ ಚಿಕ್ಕ ಪುಟ್ಟ ಕೆಲಸ ಮಾಡೋವಂಥದ್ದು ಅವಾಗವಾಗ. ಗೈಸ್ ಕಮ್ ಇವಾಗ ಹೋಗೋಣ. ಹೋಗ್ಬಿಟ್ಟು ಏನೇನು ಐಟಮ್ಸ್ ತಗೊಂಡು ಅನಾಥಾಶ್ರಮಕ್ಕೆ ಹೋಗೋಣ. ಲೆಟ್ಸ್ ಗೋ. ಅಮ್ಮ ಹೇಳಮ್ಮ ಲೆಟ್ಸ್ ಗೋ ಅಂತ. ಲೆಟ್ಸ್ ಗೋ. ಹೋಗೋಣ. ಗೈಸ್ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀವಿ. ಇಲ್ಲಿ ಒಂದಷ್ಟು ಬಿಸ್ಕೆಟ್ಸು, ಆಯಿಲ್, ಜ್ಯೂಸು, ಒಂದಷ್ಟು ಸ್ವೀಟ್ಸು ಇವೆಲ್ಲ ತೊಗೊಂಡಿದ್ದೀವಿ. ಅದಾದಮೇಲೆ ಒಂದು ರೈಸ್ ಬ್ಯಾಗ್ನ ಹಾಕಿಸ್ಕೊತಾ ಇದ್ದೀವಿ, ಒಂದು 25 kg. ಸೊ ಇವಾಗ ಪೇ ಮಾಡಿಬಿಟ್ಟು ಹೋಗೋಣ. ಹೋಗ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟು ಒಂದು ಅನಾಥಾಶ್ರಮಕ್ಕೆ ಕೊಟ್ಟು ಬರೋಣ. ಓಕೆ ಗೈಸ್, ಇಲ್ಲಿ ಬಂದಿದ್ವಿ. ಇವಾಗ ಬಂದು ಒಂದಷ್ಟು ರೇಷನ್ಸ್ ಎಲ್ಲ ಕೊಟ್ಟು ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಯಾರನ್ನೂ ತೋರಿಸೋ ಅಂಥ ಸ್ಥಿತಿಲಿಲ್ಲ. ಎಲ್ಲರೂ ಲೈಕ್ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಜಾಸ್ತಿ ಗೊತ್ತಾಗಲ್ಲ, ಕಣ್ ಕಾಣಲ್ಲ, ಅಥವಾ ಬುದ್ಧಿನೂ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ ಯಾರಿಗೂ. ಸೊ ನೋಡ್ತಾ ಇದ್ವಿ.
ಲೈಫ್ ನಮಗೆ ನೀವೆಲ್ಲ ಅನ್ಕೊಂತೀರ ನಮಗೇ ಕಷ್ಟ, ಅಯ್ಯೋ ಇದೇ ಕಷ್ಟ ಅಂತ ಇವಳಿಗೆ ಅದೇ ಹೇಳ್ತಾ ಇದ್ದೆ ನಾನು. ನಿನಗೆ ಇದನ್ನೇ ಕಷ್ಟ ಅಂತ ಅನ್ಕೊಂಡಿರ್ತೀಯ, ಇವ್ರನ್ನೆಲ್ಲ ನೋಡಿ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ. ಅವರಿಗೆಲ್ಲ ಸುತ್ತಮುತ್ತ ಏನು ನಡೀತೈತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಮೋರ್ ಓವರ್ ಹೆಲ್ಪಿಂಗ್ ಥಿಂಗಲ್ಲಿ ದಿಸ್ ಈಸ್ ನಾಟ್ ಮೈ ಫಸ್ಟ್ ಥಿಂಗ್. ಐ ಹ್ಯಾವ್ ಡನ್ ತುಂಬ ಮಾಡಿದ್ದೀನಿ, ಈ ಥರ ತುಂಬ ಜಾಗಗಳು ನೋಡಿದ್ದೀನಿ ನಾನು. ನನಗೆ ಈ ಥರ ಜಾಗಗಳಲ್ಲಿ ಬಂದಾಗ ಮಾತು ಬರಲ್ಲ, ಐ ವಿಲ್ ಬಿ ಜಸ್ಟ್ ವಾಚಿಂಗ್, ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅಷ್ಟು ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವರಿಗೆ ಜಗತ್ತಲ್ಲಿ ನಡೀತಾ ಇರೋದು ಗೊತ್ತಾಗ್ತಾ ಇಲ್ವಲ್ಲ, ಅದಕ್ಕೆ ಅದೃಷ್ಟವಂತರು ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಒಂದು ಕಡೆ ತುಂಬ ದುರದೃಷ್ಟವಂತರು ಅಂತ ಯಾಕೆ ಅನ್ಸುತ್ತೆ ಅಂತ ಅಂದರೆ, ಏನು ಜೀವನನೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ದಲ್ಲಿ ಸುಮ್ಮನೆ ಒಂದು ದೇಹದಲ್ಲಿ ಇದ್ದಾರಲ್ಲ ಅಂತ ಅದೊಂದು ಬೇಜಾರಾಗುತ್ತೆ ನನಗೆ. ನೀವು ನಾನೇನು ದುಡಿತೀನಲ್ಲ ಅದರಲ್ಲಿ ಎಷ್ಟೊಂದು ನಾವು ಹೆಲ್ಪಿಂಗಿಗೆ ಅಂತ ನಾನು ಇಟ್ಟಿದ್ದೀನಿ ಇಲ್ಲಿ ತನಕನೂ. ಸೊ ಈ ಥರ ಮಾಡಿದಾಗ ತುಂಬ ಖುಷಿ ಕೊಡುತ್ತೆ. ಸೊ ನೀವಿಬ್ರು ಏನಾದ್ರು ಹೇಳೋಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು. ಏನಿಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಇದು ತುಂಬ ಲೈಕ್ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು, ಒಂಥರ ಬೇಜಾರೇ ಆಗ್ಬಿಡ್ತಿದೆ ನನಗೆ. ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ಬಿಟ್ಟು ಇಟ್ಸ್ ಲೈಕ್ ತುಂಬ ಒಂಥರ ಅದೇನಂತಾರೆ ಮನ್ಸು ಒಂಥರ ಕಷ್ಟ ಆಗ್ತದೆ. ಲೈಕ್ ಸೋ ಮಚ್ ಅಂತ. ಅದೇ ನಮ್ಮ ಕಷ್ಟನ ನಾವು ಜಾಸ್ತಿ ಅನ್ಕೋತೀವಿ, ಇವ್ರುಗಳ ಕಷ್ಟ ನೋಡಿದಾಗ ಒಂದು ಕಡೆಯಿಂದ ಖುಷಿ. ಆಚೆ ಏನು ನಡೀತಿದೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಅದೇ ಹೇಳಿದ್ರು, ಇಲ್ಲಿ ಮೇಂಟೈನ್ ಮಾಡ್ತಾರಲ್ಲ ಅವ್ರು ಅದೇ ಹೇಳಿದ್ರು. ಸೊ ಇದು ಸ್ವರ್ಗ ಮೇಡಮ್, ನಮಗೆ ಆಚೆ ಏನು ನಡೀತೆ ಆ ಮಕ್ಳಿಗೆ ಗೊತ್ತಿಲ್ಲ. ಸೊ ಇದು ಒಳ್ಳೆ ಜೀವನ ಬದುಕ್ತಿರೋದವರು ಅಂತ. ಸೊ ಅದೊಂದು ಖುಷಿ ಆಗುತ್ತೆ ಅಷ್ಟೇ. ನನಗೆ ದೇವ್ರಾಣೆ ನನಗೆ ಮಾತೇ ಬರ್ತಾ ಇಲ್ಲ. ಯಾಕಂದರೆ ನಾನು ಇಷ್ಟು ದಿನ ನನಗೆ ಕಷ್ಟ, ಬೇರೆಯವ್ರ ಕಷ್ಟ, ಆ ಕಷ್ಟ ಈ ಕಷ್ಟ ಅಂದ್ಕೊಂಡೇ ಇದ್ದೆ. ಬಟ್ ರಿಯಲ್ ಕಷ್ಟ ಇದು. ಈ 4 ಗೋಡೆ ಒಳಗೆ ಇರ್ತಾರೆ ಅಲ್ವಾ, ಇದು ರಿಯಲ್ ಕಷ್ಟ. ಅವರಿಗೆ ಆಚೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾನು ಎಲ್ಲರಿಗೂ ಇಷ್ಟೇ ಹೇಳೋದು, ಕೈ ಮುಕ್ಕೊಂಡು, ನಿಮ್ಮ ಹತ್ರ ನೀವೇನಾದ್ರು 100 ರೂಪಾಯಿ ದುಡಿದ್ರೆ ಅದ್ರಲ್ಲಿ 5 ರೂಪಾಯಿ ನಿಮ್ಮ ಸೇವಿಂಗ್ ಮಾಡ್ಕೊಂಡು ಇಲ್ಲಿ ಕೊಡಿ. ದೇವ್ರು ಎಲ್ಲೆಲ್ಲೋ ಏನೇನೋ ಕೊಡ್ತಾನೆ. 5 ರೂಪಾಯಿ ನಾವು ಇಲ್ಲಿ ಕೊಟ್ಟಿಲ್ಲ ಅಂದರೆ ದೇವ್ರು ನಮ್ಮ ಸ್ವರ್ಗಕ್ಕೆ ಯಾವತ್ತೂ ಕರ್ಕೊಳಲ್ಲ. ಸೊ ದೇವ್ರಾಣೆ ಎಲ್ಲರೂ ಹೆಲ್ಪ್ ಮಾಡಿ. ಬರೀ 5 ರೂಪಾಯಿ ಅಷ್ಟೇ, ಏನು ಜಾಸ್ತಿ ಏನು ಬೇಡ. ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಡಿ. ಒಂದು 10% ನಿಮ್ಮ ಸ್ಯಾಲರಿಯಿಂದ ತೊಗೊಂಡು ನೀವು ಕೊಡ್ತಾ ಇರಿ ಅಷ್ಟೇ. ನಿಮ್ಗೆ ಅನ್ಸ್ಬೋದು ಬಿಲ್ಡಪ್ ಹಿಂಗೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ. ಒಂದು ಸಲ ಕೊಟ್ಟು ನೋಡ್ರಿ, ಅದ್ರ ಖುಷಿ ನಿಮಗೆ ಗೊತ್ತಾಗುತ್ತೆ.